ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆಸಿದ್ದಲ್ಲಿ ಅದಕ್ಕೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಿ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ಮಕ್ಕಳ ಈ ರೀತಿಯ ವಿಡಿಯೋ ಬಿಡುಗಡೆ ಮಾಡುವುದೇ ಮಹಾ ಅಪರಾಧ. ಯಾರು ಮಾಡಿದ್ದಾರೋ ಅವರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಪೊಲೀಸರು ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ಬಿಜೆಪಿ ವಕ್ತಾರೆ ಮಾಳವಿಕಾ ಅವಿನಾಶ್ ಹೇಳಿದರು. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ 4ನೇ ತಾರೀಕುವರೆಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಒಕ್ಕೂಟ ಏನಿತ್ತು ಅದರ MP ಆಗಿರ್ತಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು 2024ರ ಈ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದ್ರೆ ಆಗಷ್ಟೇ ಅವರು NDA MP ಆಗಿರ್ತಾರೆ, JDS MP ಆಗಿರ್ತಾರೆ. ಒಂದು ನಿಮಿಷ ಸರ್, ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ. ಎರಡನೇ ವಿಷಯ, ಅವರು JDS ಪಕ್ಷದ ನಾಯಕರು ಮತ್ತು JDS ಪಕ್ಷದ MP. ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು JDS ಪಕ್ಷಕ್ಕೆ. ಅವರು ನಿನ್ನೆ ಅವರನ್ನ ಅಮಾನತು ಮಾಡಿದ್ದಾರೆ 6 ವರ್ಷದಿಂದ. ಇದು ಅವರು ತಗೊಂಡಿರುವಂತಹ ನಿರ್ಧಾರ. ಮೂರನೇದು, ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು, ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಯಾರಿಂದ ಏನು ತಪ್ಪು ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು, ಇವೆಲ್ಲ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನ, ಈ ವೆರಾಸಿಟಿ ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವರು ಜರುಗುತ್ತೆ. ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಮೇಲೆ ಏನಾದ್ರು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಂತರ ನನಗನ್ಸುತ್ತೆ ಅವ್ರಿಗೆ ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಏನಾದ್ರು ಇದ್ರೆ ಪ್ರೂವ್ ಆದ್ರೆ ಅದಾಗ ನಡೆಯುತ್ತೆ ಅಂತ. ಒಂದ್ ನಿಮಿಷ, ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ. ನೇಹಾ ಅವರ ಕೊಲೆ ಆಗಿದೆ, ಅತ್ಯಂತ ಬರ್ಬರ ರೀತಿಯಲ್ಲಿ ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ. ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನ ತೋರಿದ್ರಿಂದ, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆ ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗ್ಲೇ ಇದು ಬರೀ ವ್ಯಾಜ್ಯ, ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವ ರೀತಿಯ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ವಾತಾವರಣವನ್ನ ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಾಣ ಮಾಡಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು ಅವ್ರಿಗೇನ್ ಅದರಿಂದ ಯಾವುದೇ ಬೇಜಾರಿಲ್ಲ, ಅವ್ರು ಅದನ್ನ ತುಂಬಿಸೋದಿಲ್ಲ. ನನಗೆ ಮಾತಾಡಕ್ಕೆ ನೀವು ಬಿಡ್ತೀರ? ನೀವು ಮೈತ್ರಿ ಕ್ಯಾಂಡಿಡೇಟ್ ಅವ್ರನ್ನ ನಿಲ್ಸ್ಕೊಂಡು 24 ಅವರು ಅಲ್ಲ, ಒಂದೊಂದೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ಬೋದು. 5 ಪ್ರಶ್ನೆ ಒಟ್ಟಿಗೆ ಕೇಳ್ತೀರ, ಒಬ್ಬೊಬ್ಬರೇ ಕೇಳಿದ್ರು ಉತ್ತರ ಹೇಳ್ಬೋದು. ಯುದ್ಧದಲ್ಲಿ ಪ್ರಹಾರ ಮಾಡುವಾಗೆ ನಾನು ಎದ್ದು ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರು ತಪ್ಪಿತಸ್ಥರಾಗಿದ್ದಾರೋ ಎಲ್ಲರ ವಿರುದ್ಧವೂ ಕಠಿಣ ಶಿಕ್ಷೆಯಾಗಬೇಕು. ಹೆಣ್ಣು ಮಕ್ಕಳ ಖಾಸಗಿತನಕ್ಕೆ ಧಕ್ಕೆ ತರುವ ಅಧಿಕಾರ ಯಾರಿಗೂ ಇಲ್ಲವೆಂದು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.